ಇನ್ನು ಇದೇ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟರು. ಏನಂತಂದ್ರು ಅಂದ್ರೆ ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಮಾಡಿಲ್ಲ. ಹೊಸ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು. ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಮಾಡಿಲ್ಲ, ಕೆಲವು ಕಂಪನಿಗಳು ಅದನ್ನ ತಯಾರು ಮಾಡಿಕೊಂಡಿವೆ. ಹೊಸ ಚರ್ಚೆಯನ್ನ ಹುಟ್ಟುಹಾಕ್ತಾ ಇದ್ದಾರೆ, ವಿವಾದವನ್ನ ಮೈಮೇಲೆ ಎಳ್ಕೊಳ್ತಾ ಇದ್ದಾರೆ ಯತ್ನಾಳ್. ಹಿಂದೂ ಸಮಾಜದ ಮೌಢ್ಯಗಳ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ ಬಸವಣ್ಣನವರು. ಆದರೆ ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿಲ್ಲ. ಹೀಗಂತ ಹೊಸ ವಿವಾದವನ್ನ ಸೃಷ್ಟಿ ಮಾಡಿರೋದು ಬಸನಗೌಡ ಪಾಟೀಲ್ ಯತ್ನಾಳ್. ಸರ್ಕಾರದ ಮೀಸಲಾತಿಯಲ್ಲಿ ವೀರಶೈವ ಲಿಂಗಾಯತ ಎಂಬುವುದು ಇಲ್ಲ. ತಮ್ಮ ಸ್ವಾರ್ಥಕ್ಕೆ ಕೆಲವರು ಸಮಾಜವನ್ನ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ. ವೀರಶೈವ ಲಿಂಗಾಯತ ಅಂತ ಬರೆಸಿದ್ರೆ ಮೀಸಲಾತಿ ಸಿಗಲ್ಲ. ಹಿಂದೂ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಿದರೆ ಮೀಸಲಾತಿ ಸಿಗುತ್ತೆ. ಹೀಗಾಗಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿಲ್ಲ. ಅಲ್ಲಿಯವರೆಗೆ ಈ ರೀತಿ ನಾವು ಬರೆಸಿದರೆ ಯಾವುದೇ ಪ್ರಯೋಜನ ಕೂಡ ಇಲ್ಲ. ಹೀಗಂತ ಚಿಕ್ಕೋಡಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರು. ಎಲ್ಲಿ ಲಿಂಗಾಯತ ಧರ್ಮ ಮಾಡೇ ಇಲ್ಲ ಬಸವಣ್ಣ. ಇವ್ರು ತಯಾರು ಮಾಡ್ಕೊಂಡಾರ ಕೆಲವು ಕಂಪನಿಗಳು. ಬಸವಣ್ಣವ್ರದ್ದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸ್ಥಾಪನೆ ಮಾಡಿಲ್ಲ. ನಾವಂತರೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತಿ, ಲಿಂಗಾಯತ ಅಂದ್ರೆ ಸಿಗುದಿಲ್ಲ. ಲಿಂಗಾಯತ ಜಾತಿ ಅಂತ ಕನ್ಸಿಡರೇಷನ್ ಐತಿ ನೋಡ್ರಿ. ಈಗ ಎಲ್ಲಾರು ತಗೊಂಡಿದ್ದು ಹಿಂದೂ ಧರ್ಮದ ಹೆಸರಿನಿಂದ ಅವ್ರ ಜಾತಿ ಸೇರ್ಸ್ಯಾರ. ಕೆಲವೊಂದು ಲಿಂಗಾಯತರು ಸಹಿತ 2A ಹೋಗ್ಯಾರ. ಅವ್ರ ಏನಂತ ಹೇಳ್ಯಾರ ಅಲ್ಲಿ? ಲಿಂಗಾಯತ ಅಂತ ಹೇಳಿಲ್ಲ, ವೀರಶೈವ ಉಪಯೋಗ ಮಾಡಿಲ್ಲ, ಹಿಂದೂ ತಮ್ಮ ಉಪಜಾತಿ ಹೇಳ್ಯಾರ. ಲಿಂಗಾಯತ ಇದೇನು ವೀರಶೈವ ಐತಲ್ಲ, ಇದು ಇನ್ನು ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಮಾಡಿಲ್ಲ. ಎಲ್ಲಿವರೆಗೆ 6 ಧರ್ಮ ಅದಾವ ಅವ್ರನ್ನ ಬಿಟ್ಟು ನೀವು ಏನೇ ಮಾಡಿದ್ರು ಅದು ತಿರಸ್ಕೃತ ಆಗ್ತದೆ. ಬಸವಣ್ಣ ಎಲ್ಲಿ ಲಿಂಗಾಯತ ಧರ್ಮ ಮಾಡೇ ಇಲ್ಲ ಬಸವಣ್ಣ. ಇವ್ರು ತಯಾರು ಮಾಡ್ಕೊಂಡಾರ ಕೆಲವು ಕಂಪನಿಗಳು. ಬಸವಣ್ಣವ್ರದ್ದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸ್ಥಾಪನೆ ಮಾಡಿಲ್ಲ. ನಾವಂತರೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತಿ, ಲಿಂಗಾಯತ ಅಂದ್ರೆ ಸಿಗುದಿಲ್ಲ. ಲಿಂಗಾಯತ ಜಾತಿ ಅಂತ ಕನ್ಸಿಡರೇಷನ್. ಇದು ಸಿದ್ದರಾಮಯ್ಯನವರ ಸರ್ಕಾರದ ಜಾತಿ ಜನಗಣತಿ 2.0ಗೆ ಒಂದ್ ಕಡೆ ಕೌಂಟನ್ ಶುರುವಾಗ್ತಾ ಇದ್ದಾರೆ. ನಾಳೆಯಿಂದ ಮನೆ ಮನೆ ಸಮೀಕ್ಷೆ ನಡೀತಾ ಇದೆ. ಸೊ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಒಕ್ಕಲಿಗರಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಲಿಂಗಾಯತ ನಾಯಕರಲ್ಲಿ ಬಿಕ್ಕಟ್ಟು ಮೂಡಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಉದ್ಭವಿಸ್ತಾ ಇದೆ ಯತ್ನಾಳ್ ಅವರ ಈ ಹೇಳಿಕೆಯನ್ನ ಕೊಟ್ಟ ಮೇಲೆ. ಜೊತೆಗೆ ವಿವಾದವನ್ನ ಮೈಮೇಲೆ ಎಳ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅವ್ರು ಹೇಳಿದ್ದೇನು? ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಮಾಡಿಲ್ಲ, ಕೆಲವು ಕಂಪನಿಗಳನ್ನು ಅದನ್ನ ತಯಾರಿ ಮಾಡ್ಕೊಂಡಿದೆ. ಹೊಸ ಚರ್ಚೆಯನ್ನ ಹುಟ್ಟಾಕ್ತಾ ಇದ್ದಾರೆ ಹಿಂಗಂದು. ಹಿಂದೂ ಸಮಾಜದ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಿದವರು ಬಸವಣ್ಣನವರು. ಅವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡೇ ಇಲ್ಲ. ಸರ್ಕಾರದ ಮೀಸಲಾತಿಯಲ್ಲಿ ವೀರಶೈವ ಲಿಂಗಾಯತ ಅನ್ನೋದೇ ಇಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಕೆಲವರು ಸಮಾಜವನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಅಂತ ಹೇಳೋ ಮುಖಾಂತರ ಇಲ್ಲಿ ಬಿಕ್ಕಟ್ಟು ಪ್ರದರ್ಶನಗಳು ಆಗ್ತಾ ಇದ್ದಾವ ಅನ್ನುವಂತಹ ಅನುಮಾನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಯಲ್ಲಿದೆ. ಜೊತೆಗೆ ಹಿಂದೂ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಿದ್ರೆ ಮೀಸಲಾತಿ ಸಿಗತ್ತೆ, ವೀರಶೈವ ಲಿಂಗಾಯತ ಧರ್ಮಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನೇ ಕೊಟ್ಟಿಲ್ಲ, ಅಲ್ಲಿ ತನಕ ಈ ರೀತಿ ನಾವು ಬರೆಸಿದ್ರೆ ಯಾವುದೇ ಪ್ರಯೋಜನ ಕೂಡ ಇಲ್ಲ ಹೀಗಂತಂದ್ರು.